Guys, welcome back to Manjuda Sinjay YouTube channel. ಇವತ್ತಿನ ಪುಟ್ಟ ರಂಗೋಲಿ ಇದು ಫ್ರೀ ಹ್ಯಾಂಡ್ ಆಗು ಬಿಡಬಹುದು, ಚುಕ್ಕಿ ಇಟ್ಟು ಕೂಡ ಬಿಡಬಹುದು. ಇವತ್ತು ಬಿಸಿ ಬಿಸಿ ದೋಸೆಗೆ ಚಪ್ಪದ ಅವರೆಕಾಯಿ ಆಲೂಗೆಡ್ಡೆ ಹಾಕಿ ಸಿಂಪಲ್ ಮಸಾಲೆ ಹಾಕಿ ಮಾಡಿರುವಂತಹ ಗೊಜ್ಜು. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ನು. ತಿಂಡಿ ಮಾಡಿಕೊಟ್ಟು ನನ್ನ ಮಗಳನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ಬರೋಣ ಅಂಥೇಳಿ ಹೊರಟೆ. ಒಳ್ಳೆ ತಿಂಡಿ ಆಯಿತು, ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಆಯಿತು, ಎಲ್ಲ ಕೆಲಸನ ಮುಗಿಸಿ ನಾನು ತಿಂಡಿ ತಿಂದು ಆಫೀಸ್ಗೆ ಅಂತ ಹೊರಟಿದ್ದೀನಿ. ಆಫೀಸ್ಗಿಂತ ಮುಂಚೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಮುಗಿಸ್ಕೊಂಡು ಆಫೀಸ್ಗೆ ಹೊರಡ್ತೀನಿ. ಇವತ್ತು ಸ್ವಲ್ಪ ಬಿಸಿಲಿದೆ. ಇಷ್ಟು ದಿನ ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು, ಮಳೆ ಬರ್ತಾಯಿತ್ತು. ಇವತ್ತು ಬಿಸಿಲಿದೆ. ನೆನೆನೂ ಸ್ವಲ್ಪ ಬಿಸಿಲಿತ್ತು, ನೆನೆನೂ ಕೂಡ ಆಫೀಸ್ಗೆ ಹೋಗಿದ್ದೆ. ಆಫೀಸಲ್ಲಿ ನನ್ನ ಒಂದು ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದೆ. ಫಸ್ಟ್ ಡೇ ಆದ್ದರಿಂದ ಅಷ್ಟೇನು ವರ್ಕ್ ಇರಲಿಲ್ಲ. ಇನ್ನಿವತ್ತು ಸೆಕೆಂಡ್ ಡೇ, ನೋಡೋಣ ಏನಿದೆ ವರ್ಕ್ ಏನು ಅಂತ. ಅದಾದಮೇಲೆ ಮಾರ್ಕೆಟ್ಗೆ ಬೇರೆ ಹೋಗಬೇಕು, ಒಂದು ರೌಂಡ್ ಮಾರ್ಕೆಟ್ ಕೂಡ ಹೊರಡ್ಬಿಟ್ಟು ಬರೋಣ. ಫಸ್ಟಿಗೆ ಬ್ಯಾಂಕ್ ಹೋಗೋಣ ಅಂತೇಳಿ ಬ್ಯಾಂಕ್ ಬಂದೆ. ಕೆನರಾ ಬ್ಯಾಂಕು ಇದು ನಮ್ಮ ಮನೆಗೆ ಹತ್ರನೇ ಇದೆ. ಬೇಗ ಕೆಲಸ ಆಯಿತು. ಕೆಲಸ ಮುಗಿಸ್ಕೊಂಡು ಇನ್ನು ಆಫೀಸಿಗೆ ಬಂದೆ. ಆಫೀಸಿಗೆ ಬರೋಷ್ಟರಲ್ಲಿ ಫುಲ್ ಬಿಸಿಲಿತ್ತು. ಸರಿ ಅಂತೇಳಿ ಆಫೀಸಿಗೆ ಬಂದು ನನ್ನ ಒಂದು ಏನಿದೆ ರೆಗ್ಯುಲರ್ ಅವ್ರನ್ನ ಫಾಲೋಪಿಂಗು ಅದೆಲ್ಲ ಮಾಡಬೇಕಿತ್ತು. ಹಾಗಾಗಿ ಫಟಾಫಟ್ ಅಂಥೇಳಿ ನನ್ನ ಒಂದು ಫಾಲೋಪಿಂಗ್ ಏನು ಲಿಸ್ಟ್ ಇತ್ತು ಎಲ್ಲರಿಗೂ ನೀಟಾಗಿ ಕಾಲ್ ಮಾಡಿ ನೆಕ್ಸ್ಟು ಅಲ್ಲೇ ಕಾಫಿ ಟೀ ಎಲ್ಲ ಬಂತು. ಆರಾಮಾಗಿ ಕುತ್ಕೊಂಡು ಇನ್ನು ಮಧ್ಯಾಹ್ನ ಆಯಿತು. ಹೊರಡೋಣ ಅಂಥೇಳಿ ಕೆಳಗಡೆ ಬಂದೆ. ಕೆಳಗಡೆ ನೋಡಿದ್ರೆ ಫುಲ್ಲು ಜೋರಾಗಿ ಮಳೆ ಬಂದಿದೆ. ಮಳೆಗೆ ಬಂದು ನಿಂತಿದೆ. ಒಳಗಡೆ ಇರೋದ್ರಿಂದ ನಮಗೆ ಗೊತ್ತೇ ಆಗೋದಿಲ್ಲ ಯಾವಾಗ ಮಳೆ ಬರುತ್ತೆ ಏನು ಅಂತ. ಬಟ್ ತುಂಬಾ ಜೋರಾಗಿ ಬಂದಿದೆ. ಮಳೆ ಬಂದು ನಿಂತಿರೋದ್ರಿಂದ ಏನಿಲ್ಲ. ಆರಾಮಾಗಿ ಅಲ್ಲಿಂದ ಮನೆಗೆ ಬರೋಣ ಅಂತೇಳಿ ಫ್ರೆಂಡ್ ಒಮ್ಮೆ ಕಾಲ್ ಮಾಡಿದ್ರು. ಅವರು ಒಂದು ಹೊಸ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ. ಅಂದರೆ ಹಳೇದಿತ್ತು ಗಾತ್ರಿ ಕ್ಲಾಸು, ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡೋಣ ಹೇಗಿದೆ ರೂಮು, ಅಂದರೆ ಅಂಗಡಿ ಹೇಗಿದೆ, ಎಷ್ಟು ಅಗಲ ಇದೆ ಏನು ನೋಡೋಣ ಅಂತೇಳಿ ಅಲ್ಲಿಗೆ ಬಂದೆ. ಅಲ್ಲಿಂದ ಆರಾಮಾಗಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ಈವ್ನಿಂಗು ಇದು ಬಂದು SBI ಬ್ಯಾಂಕ್ ಹತ್ರ ಆಪೋಸಿಟು ಮಹಾಲಕ್ಷ್ಮಿ ಸ್ವೀಟ್ಸ್ ಬರುತ್ತೆ. ಅಲ್ಲಿ ನಿಖಿತಾ ಗೋಬಿ ಸೆಂಟರ್ ಇದೆ. ತುಂಬಾ ಚೆನ್ನಾಗಿರುತ್ತೆ ಗೋಬಿ. ಈಗಂತೂ ನ್ಯಾಚುರಲ್ ಆಗಿರುತ್ತೆ. ಫಸ್ಟ್ ಆದರೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡ್ತಾಯಿದ್ರು, ಬಟ್ ಇವಾಗ ಏನೂ ಇಲ್ಲ. ನ್ಯಾಚುರಲ್ಲಾಗಿ ಕಲರ್ನ ಯೂಸ್ ಮಾಡಿ ಗೋಬಿ ಮಾಡ್ತಾರೆ. ಹೆಗ್ ಗೋಬಿ ಇಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಖಾರ ಬೇಕು ಕೇಳಿ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ನೂಡಲ್ಸ್ ಕೂಡ ಅಷ್ಟೇ. ಹೆಗ್ ನೂಡಲ್ಸು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ವೆಜ್ಜು ಚೆನ್ನಾಗಿರುತ್ತೆ, ಬಟ್ ನಾನಿಲ್ಲಿ ವೆಜ್ ಯಾವಾಗಲೂ ಟ್ರೈ ಮಾಡಿಲ್ಲ. ಹೆಚ್ಚು ಟ್ರೈ ಮಾಡಿರೋದೇ ಹೆಗ್ ಗೋಬಿ, ಎಗ್ ನೂಡಲ್ಸು. ಎರಡೂ ಚೆನ್ನಾಗಿರುತ್ತೆ. ಬಿಸಿಯಾಗಿ ಅಲ್ಲೇ ಕೇಳಿದವ್ರಿಗೆ ನೀಟಾಗಿ ಮಾಡಿಕೊಡ್ತಾರೆ. ಇನ್ನು ನಾವಂತೂ ತುಂಬ ವರ್ಷಗಳಿಂದ ಇಲ್ಲಿ ನೋಡಿದ್ದೀವಿ. ಅದರಲ್ಲೂ ಕೋವಿಡ್ ಟೈಮಲ್ಲಂತೂ ನಾವು ಇಲ್ಲಿ ಇವ್ರ ಹತ್ರ ಮನೆ, ಅವರ ಒಂದು ಏನಿತ್ತು ಮನೆ, ಇದಕ್ಕೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಅಂತ ಒಂದು ಚಿಕ್ಕದಾಗಿ ಮನೆ ಇಟ್ಕೊಂಡಿದ್ರು, ಅಲ್ಲೇ ಮಾಡಿಕೊಡ್ತಿದ್ರು. ಆವಾಗಲಿಂದ ಅಂತೂ ಇನ್ನೂ ತುಂಬಾ ನ್ಯಾಚುರಲಾಗಿ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ. ಇನ್ನು ನಾನು ಅಲ್ಲಿ ತಿನ್ನಲಿಲ್ಲ, ಮನೆಗೆ ತೊಗೊಂಡು ಬಂದೆ. ಮನೆಗೆ ತಂದಮೇಲೆ ನಾನು ನನ್ನ ಮಗಳು ಆರಾಮಾಗಿ ಕುತ್ಕೊಂಡು ತಿಂದ್ವಿ. ಇದ್ರ ಜೊತೆಗೆ ಮನೇಲೆ ಸಾಸ್ ಇತ್ತು. ಸಾಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ನನಗಂತೂ ಸಖತ್ ಇಷ್ಟ ಆಯಿತು. ಇನ್ನು ಆರಾಮಾಗಿ ಕೂತಿದ್ದೆ. ಇನ್ನು ಹೂ ತಂದಿದ್ದೆ ಮಾರ್ಕೆಟಿಂದ. ಮರಳೆ ಹೂವು, ಅದ್ರ ಜೊತೆಗೆ ಮನೇಲೇ ಸೊಪ್ಪಿತ್ತು, ಜೊತೆಗೆ ಕನಕಾಂಬರ. ಎರಡೂ ಮಿಕ್ಸ್ ಮಾಡಿ ಕಟ್ಟೋಣ ಅಂತೇಳಿ ಕುತ್ಕೊಂಡು ಕಟ್ತಾಯಿದ್ದೆ. ಹೂವಂತೂ ಚೆನ್ನಾಗಿ ಬಂತು. ಮರಳೆ ಹೂವು ನನಗೆ ಸ್ವಲ್ಪ ಚೆನ್ನಾಗಿ ಅರಳದ ಮೇಲೆ ಕಟ್ಟೋದಕ್ಕೆ ಇಷ್ಟ, ಮೊಗ್ಗಲ್ಲಿ ಕಟ್ಟೋದಕ್ಕೆ ಬೇಜಾರು. ಅರಳದ ಮೇಲೆ ಕಟ್ಟಿರೋದು ನೋಡಿ, ಕಟ್ಟಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ, ಹಿಂದಾಗಿ ಸಕ್ಕತ್ತಾಗಿ ಬಂದಿದೆ. ಉಟ್ಕೊಳ್ಳೋದಕ್ಕಂತೂ ಫುಲ್ ಖುಷಿ. ಇನ್ನು ಹೂವೆಲ್ಲ ಕಟ್ಟಿಟ್ಟಾದ್ಮೇಲೆ ರಾತ್ರಿ ಊಟಕ್ಕೆ ಅಂತೇಳಿ ಬಿಸಿ ಸಾರು, ಉಪ್ಸಾರು. ಸೀಸನ್ ಟೈಮು ಹಸಿಕಾಳು ಅಂದರೆ ತಣ್ಣಿಕಾಳು, ಅದ್ರ ಜೊತೆಗೆ ಸೊಪ್ಪು, ಇದು ನುಗ್ಗೆ ಸೊಪ್ಪು ಹಾಕಿ ಮಾಡಿರುವಂಥದ್ದು ಸಖತ್ ಟೇಸ್ಟು. ಅದನ್ನು ಸಪ್ರೇಟ್ ಪಲ್ಯ ಮಾಡಿರೋದಂತೂ ಒಳ್ಳೆ ಟೇಸ್ಟು. ಮುದ್ದೆ ಇದ್ದಿದ್ರಂತೂ ಇನ್ನೂ ಚೆನ್ನಾಗಿರೋದು. ಮುದ್ದೆ ಬೇಡ ಅಂತಲೇ ಮಾಡಲಿಲ್ಲ. ಇನ್ನಿದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರಂತೂ ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಒಳ್ಳೆ ಊಟ ಆಯಿತು. ಹಾಯ್ ಗೈಸ್, ನಿನ್ನೆ ವ್ಲಾಗ್ನ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನಿವತ್ತು ಬೆಳಗ್ಗೆ ಬೇಗ ಎದ್ದು ಆರಾಮಾಗಿ ಎಲ್ಲ ಕೆಲಸ ಮುಗಿಸಿ
ತಿಂಡಿಗೆ ಅಂತೇಳಿ ಅವಲಕ್ಕಿ ಉಪ್ಪಿಟ್ಟು ಮಾಡಿ ಸೊ ನನ್ನ ಮಗಳನ್ನ ಕರ್ಕೊಂಡು ಕಾಲೇಜ್ ಕೂಡ ಬಿಟ್ಟೆ. ಇನ್ನು ಇವತ್ತು ಆಫೀಸಲ್ಲಿ ನಮ್ಮ ಒಂದು ಮಂತ್ಲಿ ಮೀಟಿಂಗು ಇದೆ. ಸೊ ಹಾಗಾಗಿ ನಾನು ಕೂಡ ಬೇಗ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಬೇಕು. ಇನ್ನು ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ, ಬೆಳಗ್ಗೆಯಿಂದನೂ ಹನಿ ಇದೆ, ನಿನ್ನೆ ರಾತ್ರಿನೂ ಕೂಡ ಇತ್ತು. ಈಗಲೂ ಸ್ವಲ್ಪ ಚಳಿ ಚಳಿ ವಾತಾವರಣ ಇದೆ. ಸೊ ನೋಡೋಣ, ಆಫೀಸ್ ಕರೆಕ್ಟಾಗಿ ಹೋಗೋ ಟೈಮಲ್ಲಿ ಮಳೆ ಬರ್ತಾಯಿದ್ರೆ ಸಾಕು. ಸೊ ಆಫೀಸ್ಗೆ ಇವತ್ತು ಹೋಗಲೇಬೇಕು. ಆಫೀಸ್ಗೆ ಹೋಗಿ ಇನ್ನೇನೇನು ವರ್ಕ್ ಇದೆ ನೋಡೋಣ. ಆರಾಮಾಗಿ ನನ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸಿಗೆ ಬಂದೆ. ಸೊ ಆಫೀಸಲ್ಲಿ ಮೀಟಿಂಗಿಗೆ ಇನ್ನೂ ಬರಬೇಕಿತ್ತು ಅಂತ ವೆಯ್ಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಜನ ಬಂದರು, ಮೀಟಿಂಗ್ ಏನಿದೆ ಸ್ಟಾರ್ಟ್ ಮಾಡಿದ್ವಿ. ಇದು ಮಂತ್ಲಿ ಮೀಟಿಂಗು, ಪ್ರತಿ ತಿಂಗಳು. ಸೊ ಈ ಒಂದು ಕಂಪಲ್ಸರಿ ಮೀಟಿಂಗ್ ಮಾಡೇ ಮಾಡ್ತಾರೆ. ಪ್ರತಿ ತಿಂಗಳು ನಮಗೆ ಹೊಸ ಒಂದು ಕಾಂಟೆಸ್ಟ್ ಬರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಸೋಕೆ ಕಾಲ್ ಮಾಡ್ತಾರೆ. ಸೊ ನಾವೆಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತೀವಿ. ಕೆಲವೊಂದು ಸಲ ಮಾರ್ನಿಂಗ್ ಇರುತ್ತೆ, ಕೆಲವೊಂದು ಸಲ ಆಫ್ಟರ್ನೂನ್ ಇರುತ್ತೆ. ಸೊ ಈ ಸಲ ಮಾರ್ನಿಂಗ್ ಇತ್ತು. ಸೊ ಮಾರ್ನಿಂಗ್ ಮೀಟಿಂಗಲ್ಲಿ ಬಿಸಿ ಬಿಸಿ ಸಮೋಸ, ಟೀ, ಕಾಫಿ ಎಲ್ಲ ಬಂತು. ಸೊ ಒಳ್ಳೆ ಕಾಂಟೆಸ್ಟ್ ಬಗ್ಗೆನೂ ಕೂಡ ತಿಳಿಸಿದ್ರು, ತುಂಬ ಖುಷಿಯಾಯಿತು. ಸೊ ತಿಳ್ಕೊಂಡಂಗಾಯಿತು. ಇನ್ನು ನಾನು ಮಧ್ಯಾಹ್ನ ಹೊರಡೋಣ ಅಂತೇಳಿ ಹೊರಟೆ. ಇನ್ನು ಆಫೀಸ್ ಮುಂದೆ ಪೂರ್ತಿ ಎಲ್ಲ ಅಗದು ಫುಲ್ಲು ಚಿತ್ರಾನ್ನ ಮಾಡಿದ್ದಾರೆ. ಸೊ ವೆಹಿಕಲ್ ನಿಲ್ಸೋಕ್ಕಂತೂ ಒಂಚೂರು ಜಾಗ ಚೆನ್ನಾಗಿಲ್ಲ, ಎಲ್ಲ ಫುಲ್ ಗಲೀಜಾಗಿ ಹಾಳಾಗಿದೆ. ಸರಿ ಇನ್ನೇನು ಅಂತೇಳಿ ಸೊ ನಾನು ದೂರದಲ್ಲಿ ಈ ಸಲ ಗಾಡಿ ನಿಲ್ಲಿಸಿದ್ದೆ, ಅಲ್ಲಿಂದ ಗಾಡಿ ತೊಗೊಂಡು ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ಬಂದು ಈ ಸಲ ನಾವು ತೇಗು ಮಿಸ್ ಆಪೋಸಿಟು ಹೊಸದಾಗಿ ಓಪನ್ ಆಗಿರುವಂತಹ ಈ ಒಂದು ಅಂಗಡಿಗೆ ಬಂದ್ವಿ. ಇದು ಮೆಸ್ ಥರ, ಅಂದರೆ ಎಲ್ಲ ಲೇಡೀಸು ಅಡುಗೆ ಮಾಡುವಂಥದ್ದು. ಸೊ ಚೆನ್ನಾಗಿರುತ್ತೆ, ನ್ಯಾಚುರಲಾಗಿ ಮಾಡ್ತಾರೆ. ಈಗ ನಾವು ಮನೇಲಿ ಹೇಗೆ ಅಡುಗೆ ಮಾಡ್ಕೊಂಡು ತಿಂದರೆ ಖುಷಿಯಾಗುತ್ತೋ ಅಷ್ಟೇ ಖುಷಿಯಾಗುತ್ತೆ. ಅಷ್ಟು ನ್ಯಾಚುರಲಾಗಿ ಚೆನ್ನಾಗಿ ಮಾಡ್ತಾರೆ. ಪ್ರೈಸು ಕೂಡ ಬೇರೆ ಇದಕ್ಕಿಂತ ಇಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡೋಣ ಅಂತೇಳಿ ಆಲೂ ಪರೋಟ ತೊಗೊಂಡೆ, ಸಕ್ಕತ್ತಾಗಿತ್ತು. ಅದಾದಮೇಲೆ ಸ್ವಲ್ಪ ಗ್ರೀನ್ ಟೀ, ಎರಡೂ ಚೆನ್ನಾಗಿತ್ತು. ಇನ್ನು ಒಳ್ಳೆ ಊಟ ಮುಗಿಸ್ಕೊಂಡು ಒಳ್ಳೆ ಗ್ರೀನ್ ಟೀ ಕುಡ್ಕೊಂಡು ಅಲ್ಲಿಂದ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದ್ವಿ. ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಬಾದಾಮಿ ಹಾಲು ತುಂಬ ಚೆನ್ನಾಗಿರುತ್ತೆ, ಕೋಲ್ಡು ಇರುತ್ತೆ, ಹಾಟು ಇರುತ್ತೆ. ಸೊ ಎರಡೂ ಚೆನ್ನಾಗಿರುತ್ತೆ. ಸೊ ವೆದರ್ ನೋಡಿಕೊಂಡು ಏನಿದೆ ನಾವು ಆರಾಮಾಗಿ ಕುಡಿಬೋದು. ಇನ್ನು ಸ್ವೀಟ್ಸ್ ಅಂತೂ ಕೇಳಲೇಬೇಡ, ಒಂದಕ್ಕಿಂತ ಒಂದು ಸೂಪರಾಗಿದೆ. ಸ್ವೀಟ್ಸ್ಗಿಂತ ಬಾದಾಮಿ ಹಾಲು ಬೆಸ್ಟು ಅಂತ ಅನ್ನಿಸ್ತಿವತ್ತು. ಸೊ ಹಾಗಾಗಿ ಬರೀ ಬಾದಾಮಿ ಹಾಲು ತೊಗೊಂಡ್ವಿ. ಸ್ವೀಟ್ಸ್ ಏನೇನಿದೆ ಡಿಫ್ರೆಂಟ್ಸ್ ಅನ್ನೋದು ಮಾತ್ರ ಆರಾಮಾಗಿ ನೋಡ್ತಾ ಇದೆ. ಸೊ ನಂಗೆ ಯೂಶ್ವಲಿ ಇಷ್ಟ ಆಗೋದು ಕ್ಯಾಜು ಬರ್ಫಿ. ಸೊ ಚೆನ್ನಾಗಿರುತ್ತೆ, ಯಾವಾಗ ಕೊಟ್ಟರು ಅದನ್ನು ಆರಾಮಾಗಿ ತಿನ್ಬೋದು. ಇನ್ನು ಬೇರೆ ಸ್ವೀಟ್ಗಳು ಯಾವಾಗಲಾದ್ರು ಒಂದು ಸಲ ತಿನ್ಬೋದು ಅಷ್ಟೇ, ಬಟ್ ಯಾವಾಗಲೂ ತಿನ್ನೋದಕ್ಕಾಗಲ್ಲ. ನನಗಂತೂ ಯಾವಾಗಲೂ ಕಾಜು ಬರ್ಫಿ ಕೊಟ್ಟರೆ ಸೊ ಆರಾಮಾಗಿ ಎಷ್ಟು ಕೊಟ್ಟರು ತಿಂತೀನಿ. ಅದನ್ನು ಬಿಟ್ಟು ಬೇರೆ ಸ್ವೀಟ್ ಇಷ್ಟ ಆಗೋಲ್ಲ. ಏನು ಅವರು ಕೂಡ ಬಿಸಿ ಬಿಸಿ ಬಾದಾಮಿ ಹಾಲು ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದರು. ಸೊ ಚೆನ್ನಾಗಿತ್ತು, ಟೇಸ್ಟಾಗಿ ಚೆನ್ನಾಗಿತ್ತು. ಬಟ್ ಈಗ ಸ್ವಲ್ಪ ಕಾಸ್ಟ್ಲಿ ಮಾಡಿದ್ದಾರೆ, ಮೊದಲು ಇಷ್ಟಿರಲಿಲ್ಲ, ಬಟ್ ಇವಾಗ ಸ್ವಲ್ಪ ಕಾಸ್ಟ್ಲಿ ಮಾಡಿದ್ದಾರೆ. ಸರಿ ಇನ್ನೇನು ತೊಗೊಂಡಿದ್ದಲ್ಲ ಅಂತೇಳಿ ಆರಾಮಾಗಿ ಕುಟ್ಕೊಂಡು ಸೊ ಇನ್ನು ಈ ಕಡೆ ಎಲ್ಲ ಬಂದು ಡ್ರೈ ಫ್ರೂಟ್ಸ್ ಸ್ಪೆಷಲ್ ಇಟ್ಟಿದ್ದಾರೆ. ಅಂದರೆ ಸೊ ಕಾಜು ಇರ್ಬೋದು, ಮ್ಯಾಂಗೋ ಇರ್ಬೋದು, ಡ್ರೈ ಐಟಮ್ಸ್ಗಳು. ಸೊ ಇದೆಲ್ಲ ಈಗ ಇತ್ತೀಚೆಗೆ ಹೊಸ್ದಾಗಿಟ್ಟಿರೋದು, ಮೊದಲು ಇವೆಲ್ಲ ಏನಿರಲಿಲ್ಲ. ಬಟ್ ಅದು ಕೂಡ ಎಲ್ಲ ಚೆನ್ನಾಗಿದೆ. ಸ್ವೀಟ್ಸ್ ಅಂತೂ ಯಾವಾಗಲೂ ಇಲ್ಲಿ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಇವಾಗ, ಬಟ್ ಸ್ವೀಟ್ಸ್ ಅಂತೂ ಸಖತ್ತಾಗಿರುತ್ತೆ. ಇನ್ನು ಅಲ್ಲಿಂದ ಬಾದಾಮಿ ಹಾಲು ಕುಡ್ಕೊಂಡು ಆರಾಮಾಗಿ ನಾನು ಇವತ್ತು ರಮ್ಯವ್ರ ಅಂಗಡಿಗೆ ಬಂದ್ವಿ. ಗಾತ್ರಿ ಕ್ಲಾಸ್ ಬೈ ರಮ್ಯಾ. ಪೂರ್ತಿ ಎಲ್ಲ ನೀಟಾಗಿ ಸೆಟ್ ಮಾಡಿದ್ದಾರೆ. ಹೊಸ ಡ್ರೆಸ್ಗಳೆಲ್ಲ ಹಾಕಿದ್ದಾರೆ, ಹೊಸ ಸ್ಯಾರೀಸ್ಗಳೆಲ್ಲ ಪೂರ್ತಿ ಸೆಟ್ ಮಾಡಿ ಇಟ್ಟಿದ್ದಾರೆ. ಗೈಸ್ ಇವತ್ತು 2ನೇ ಆಷಾಢ ಶುಕ್ರವಾರ. ಸೊ ಇನ್ನೇನು ಹೋದ್ಸಲ ಎಲ್ಲರೂ ಬೆಟ್ಟದಲ್ಲಿದ್ವಿ ಇಷ್ಟೊತ್ತಲ್ಲಿ. ಸೊ ಈ ವಾರ ಏನೂ ಹೋಗಲಿಲ್ಲ. ತುಂಬ ಜನ ಎಲ್ಲರೂ ಕೇಳ್ತಾ ಇದ್ದಾರೆ ಇವತ್ತು ಸಲ ಯಾಕೆ ಹೋಗಲಿಲ್ಲ ಅಂತೇಳಿ. ಬಟ್ ಹೋದ್ಸಲನೇ ಬೇಜಾರಾಗಿತ್ತು, ಹಾಗಾಗಿ ಹೋಗಲಿಲ್ಲ. ಇನ್ನು ಇವತ್ತೇ ಆರಾಮಾಗಿ ಮನೇಲಿ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಫುಲ್ಲು ಮೇಲ್ಗಡೆಯಿಂದ ಗುಡಿಸಿ ನೀಟಾಗಿ ಪೂರ್ತಿ ಕ್ಲೀನ್ ಮಾಡಿ ಪುಟ್ಟದಾಗಿ ಇವತ್ತು ರಂಗೋಲಿ ಬಿಟ್ಟಿದ್ದೀನಿ. ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ. ಇದು ಚಿಕ್ಕಿ ಇಟ್ಟು ಆಮೇಲೆ ಡಿಸೈನ್ ಮಾಡಿರುವಂತಹ ರಂಗೋಲಿ. ಬಾರ್ಡ್ರ್ ರಂಗೋಲಿ ಕೂಡ ಫ್ರೀ ಹ್ಯಾಂಡ್ ರಂಗೋಲಿ ಬಿಟ್ಟಿರೋದು, ಚೆನ್ನಾಗಿ ಬಂದಿದೆ. ಇವತ್ತು ಮಳೆ ಬರ್ಬೋದು. ಸೊ ಮಳೆ ಬಂದರೆ ಎಲ್ಲ ಹಾಳಾಗುತ್ತೆ, ಬಟ್ ಪೂಜೆಗೆ ಅಂತೇಳಿ ಬಿಡಲೇಬೇಕು ಅಂತೇಳಿ ಬಿಟ್ಟಿದ್ದೀನಿ. ಇವತ್ತಿನ ತಿಂಡಿ ಮಸಾಲೆ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿಗೆ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಕ್ಯಾರೆಟು, ಸ್ವಲ್ಪ ಜೀರಿಗೆ ಹಾಕಿರೋದು. ಸೊ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ.
ಇನ್ನು ಅದಕ್ಕೆ ರೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಚಟ್ನಿ, ಕಾಯಿ ಚಟ್ನಿ. ಲಾಸ್ಟ್ ವೀಕು ಹೇರ್ ಪ್ಯಾಕ್ ಹಾಕಿದ್ದು, ಈ ವೀಕು ಆ್ಯಕ್ಚುಲಿ ವೆಡ್ನೆಸ್ಡೇ ಹಾಕಬೇಕಿತ್ತು, ಟೈಮ್ ಆಗಿರಲಿಲ್ಲ. ಸೊ ಇವತ್ತು ಹಾಕೋಣ ಅಂತೇಳಿ ಸೊ ಎಲ್ಲ ರೆಡಿ ಮಾಡಿದ್ದೀನಿ. 2 ಸ್ಪೂನ್ ಅಗಸೆ ಬೀಜ, 1 ಸ್ಪೂನ್ ಮೆಂತ್ಯ, ಅದ್ರ ಜೊತೆಗೆ 1 ಈರುಳ್ಳಿ, ಒಂದು ಅರ್ಧದಷ್ಟು ಆಲಿವೇರಾ ಹಾಕಿದ್ದೀನಿ ಅಷ್ಟೇ. ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ನೋಡೋಣ, ತೆಗಿಯೋದನ್ನು ನೋಡೋಣ ಇಷ್ಟಾಗಿದೆ. ಇನ್ನೂ ಸ್ವಲ್ಪ ನುಣ್ಣಗಾದರೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ನುಣ್ಣಗೆ ಮಾಡಿ ನೋಡೋಣ ಎಷ್ಟಾಗಿದೆ. ಎಸ್, ಚೆನ್ನಾಗಿ ಬಂದಿದೆ, ಸಾಕು ಇಡು. ಇನ್ನು ಕಾಲೇಜಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ಹಚ್ಕೋತೀನಿ. ಇನ್ನು ರುಬ್ಬಿಟ್ಟಿದ್ದಾಳೆ. ನಾನೊಳಗೆ ರೊಟ್ಟಿ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಮಸಾಲ ಅಕ್ಕಿ ರೊಟ್ಟಿ. ಈ ಥರ ಮಸಾಲೆ ರೊಟ್ಟಿಗೆ ಚಟ್ನಿ ಪುಡಿ, ತುಪ್ಪ ಒಳ್ಳೆ ಕಾಂಬಿನೇಷನು. ಸೊ ನನಗಂತೂ ಮಸಾಲೆ ರೊಟ್ಟಿಗೆ ತುಪ್ಪ ಚಟ್ನಿ ಪುಡಿಗಿಂತ ಕಾಯಿ ಚಟ್ನಿ ತುಂಬ ಇಷ್ಟ. ಸೊ ಒಳ್ಳೆ ಕಾಂಬಿನೇಷನು. ಇನ್ನು ಒಳ್ಳೆ ತಿಂಡಿ ಮುಗಿಸ್ಕೊಂಡು ನನ್ನ ಮಗಳನ್ನ ಕರ್ಕೊಂಡೋಗಿ ಕಾಲೇಜಿಗೆ ಬಿಟ್ಟು ಬಂದು ಏನಿತ್ತು ಹೇರ್ ಪ್ಯಾಕು ಪೂರ್ತಿ ನೀಟಾಗಿ ಹಚ್ಕೊಂಡಿದ್ದೀನಿ. ಇದೊಂದು 40 ಮಿನಿಟ್ಸ್ ಆದ್ರೂ ತಲೆಯಲ್ಲಿದ್ದರೆ ಚೆನ್ನಾಗಿರುತ್ತೆ. ಇನ್ನು 40 ಮಿನಿಟ್ಸ್ ಬಿಟ್ಟು ನಾನು ಎಲ್ಲ ಕೆಲಸಗಳನ್ನ ಮುಗಿಸಿ ನೀಟಾಗಿ ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ದೇವ್ರ ಪೂಜೆ ಮುಗಿಸಿ ಆಫೀಸ್ಗೆ ಹೊರಡೋಣ ಅಂಥೇಳಿ ಹೊರಟೆ. ಸೊ ಆ ಮೆಂತ್ಯದೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕೂದಲು ಆರಿದ ಮೇಲೆ ಚೆನ್ನಾಗಿ ಒದರಬೇಕು. ಸೊ ನಂಗೆ ಟೈಮ್ ಇರಲಿಲ್ಲ, ಹಾಗಾಗಿ ಹಾಗೆ ಹೊರಟೆ. ಇನ್ನು ನಮ್ಮನೆ ರೋಡು ಇದು, ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಎದುರುಗಡೆ ಆಂಜನೇಯ ದೇವಸ್ಥಾನ ಇದೆ, ಪಕ್ಕದಲ್ಲಿ ಮಾರಿಗುಡಿ ಇದೆ. ಒಂಟಿಕೊಪ್ಪಲು ಮೇನ್ ರೋಡು ಇದು. KD ರೋಡ್ಗೆ ಜಾಯ್ನ್ ಆಗುತ್ತೆ. ಇಲ್ಲ ಅಲ್ಲಿ ದೇವ್ರದ್ದು ಪೂಜೆ ನಡೀತಾ ಇತ್ತು. ಇನ್ನು ಅಲ್ಲಿಂದ ಸೊ ಪೂಜೆಗೆ ಹೋದರೆ ಲೇಟ್ ಆಗುತ್ತೆ ಅಂತೇಳಿ ಹಾಗೆ ಆರಾಮಾಗಿ ಆಫೀಸಿಗೆ ಬಂದು ಇಲ್ಲಿ ಬರಬೇಕಾದ್ರೆ ಇಲ್ಲೂ ಕೂಡ ಆಟೋ ಸ್ಟ್ಯಾಂಡ್ ಆದವರು, ಅಂದರೆ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ ಆಪೋಸಿಟ್ಟು ಏನಿದೆ ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಸೊ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲಲ್ಲಿ ಆಷಾಢ ಮಾಸಕ್ಕೆ ಅಂತೇಳಿ 50% ಆಫರಲ್ಲಿದೆ ಅಂತೇಳಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ, ಪಾಂಪ್ಲೆಟ್ ಕೂಡ ಹಂಚ್ತಾ ಇದ್ದಾರೆ. ಸೊ ಇನ್ನು ಅಲ್ಲಿಂದ ನಮ್ಮ ಆಫೀಸ್ ಹತ್ರ ಬಂದೆ. ಆಫೀಸ್ ಹತ್ರ ಪೂರ್ತಿ ಇನ್ನೂ ನೀಟಾಗಿ ಎಲ್ಲ ಏನೂ ವರ್ಕ್ ಮಾಡಿಲ್ಲ, ಹಾಗಾಗಿ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಗಾಡಿನ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿಬಿಟ್ಟು ಅಲ್ಲಿಂದ ಬಂದೆ. ಇವತ್ತು ಆಷಾಢ ಶುಕ್ರವಾರ ಅದರಿಂದ ಆಫೀಸಲ್ಲಿ ನಾನೇನೆ ಸಿಂಪಲ್ಲಾಗಿ ಹೂವು ಹಾಕಿ ಪೂಜೆ ಮಾಡಿದೆ. ಯಾರೂ ಜಾಸ್ತಿ ಜನ ಇರಲಿಲ್ಲ, ನಾವೊಂದು ಕೆಲವರು ಕಡಿಮೆ ಜನ ಇದ್ವಿ ಅಷ್ಟೇ. ಸೊ ಹಾಗಾಗಿ ನಾನೇ ಸಿಂಪಲಾಗಿ ಪೂಜೆ ಮಾಡೋಣ ಅಂಥೇಳಿ ನಾನೇ ಹೂ ತೊಗೊಂಡೋಗಿ ಸಿಂಪಲಾಗಿ ಪೂಜೆ ಮಾಡಿದೆ. ಸೊ ದೇವ್ರ ಪೂಜೆ ತುಂಬ ಚೆನ್ನಾಗಾಯಿತು, ಸಿಂಪಲ್ಲಾಗಿ ಎಲ್ಲರೂ ಖುಷಿಪಟ್ಟರು. ಬಟ್ ಕೆಲವೊಂದು ಆಫೀಸರ್ಸು ಎಲ್ಲ ಹೊರಗಡೆ ಹೋಗಿದ್ರು, ಹಾಗಾಗಿ ಗ್ರ್ಯಾಂಡಾಗಿ ಮಾಡಲಿಲ್ಲ, ಸಿಂಪಲಾಗಿ ಮಾಡಿದ್ದು. ನೆಕ್ಸ್ಟ್ ವೀಕ್ ಗ್ರ್ಯಾಂಡಾಗಿ ಮಾಡೋಣ ಅಂಥೇಳಿ ಇನ್ನು ಪೂಜೆ ಎಲ್ಲ ಆಗಿ ನನ್ನ ಒಂದು ಫಾಲೋಪಿಂಗ್ ಎಲ್ಲ ಮಾಡೋಣ ಅಂಥೇಳಿ ಕೂತ್ಕೊಂಡೆ ಅಷ್ಟರಲ್ಲಿ. ಸೊ ವಿನಾಯಕ ಏನಿದೆ ಹೋಟೆಲ್ಲು, ಸೊ ಯೂಶ್ವಲಿ ನಾವು ಊಟಕ್ಕೆಲ್ಲಿ ಬರ್ತೀವಿ. ಸೊ ಅಲ್ಲಿ ಇವತ್ತು ಪೂಜೆ ಇದೆ ಅಂತೇಳಿ ಹೇಳಿದ್ರು. ಸರಿ ಪೂಜೆಗೆ ಹೋಗೋಣ ಅಂಥೇಳಿ ಬಂದೆ. ಯೂಶ್ವಲಿ ಲಾಸ್ಟ್ 2 ಇಯರ್ಸ್ ಬ್ಯಾಕು 3 ಇಯರ್ಸ್ ಬ್ಯಾಕು ಇವರು ಚಿಕನ್ ಬಿರಿಯಾನಿನ ಮಾಡಿ ಎಲ್ರಿಗೂ ಕೊಡ್ತಾಯಿದ್ರು. ಬಟ್ ಈ ಸಲ ವೆಜ್ ಮಾಡಿದ್ದಾರೆ, ನಾನೇ ನೋಡಿದ್ದೀನಿ. ಸೊ ಲಾಸ್ಟು 2 ಇಯರ್ಸ್ ಬ್ಯಾಕು 3 ಇಯರ್ಸ್ ಬ್ಯಾಕು ಚಿಕನ್ ಬಿರಿಯಾನಿ ಮತ್ತು ಸ್ವೀಟ್ ಮಾಡಿ ಕೊಡ್ತಾಯಿದ್ರು. ಈ ಸಲ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಲಂಕಾರ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಬೇಗನೆ ಪೂಜೆ ಮಾಡಿದ್ದಾರೆ. ಸೊ ನನಗಂತೂ ನೋಡಿದ ತಕ್ಷಣ ಫುಲ್ಲು ಖುಷಿಯಾಯಿತು. ದೇವ್ರ ಅಲಂಕಾರ ಅಂತೂ ಸಖತ್ತಾಗಿದೆ. ಈಗಂತೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಕಡೆ ನೋಡ್ತಾ ಇದ್ದೀನಿ. ಮೊದಲಾದರೆ ಬರೀ ಒಂದು ಟೇಬಲ್ ಇಟ್ಟು ದೇವ್ರ ಫೋಟೋ ಇಟ್ಟು ಅದಕ್ಕೆ ಹೂವು ಹಾಕಿ ಪೂಜೆ ಮಾಡ್ತಾಯಿದ್ರು. ಬಟ್ ಈ ಸಲ ತುಂಬಾ ಡಿಫ್ರೆಂಟಾಗಿ ಅಲಂಕಾರ ಎಲ್ಲ ಮಾಡ್ತಾಯಿದ್ದಾರೆ. ಟೊಮೆಟೊ ಬಾತು, ಕೇಸರಿ ಬಾತು, ಪ್ರಸಾದ ಎರಡೂ ಚೆನ್ನಾಗಿತ್ತು. ಇನ್ನು ನಾನು ಆಫೀಸಿಗೆ ಬಂದು ಎಲ್ರಿಗೂ ಹೇಳಿದೆ. ಸೊ ಕೆಲವ್ರು ಹೋಗೋರೆಲ್ಲ ಹೋದರು. ಇನ್ನು ಆಫೀಸಲ್ಲಿ ನಮಗೆ ಹೊಸ ಅಡ್ಮಿನ್ ಆದ್ದರಿಂದ ಅವರು ಆಫೀಸು ಎಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ಸೊ ಫುಲ್ಲು ಕ್ಲೀನಿಂಗ್ ನಡೀತಾ ಇತ್ತು. ಇನ್ನು ನಾನು ಆರಾಮಾಗಿ ಪ್ರಸಾದ ಕೊಟ್ಟಿದ್ದೀನಿ, ಎಲ್ರಿಗೂ ಹಂಚಿ ಇನ್ನೊಂದು ಸಲ ಹೋಗಿ ತೊಗೊಂಡು ಬಂದೆ. ಸೊ ತೊಗೊಂಡು ಬಂದು ನಾನು ಸ್ವಲ್ಪ ತಿಂದೆ. ಕೇಸರಿ ಬಾತ್ ಅಂತೂ ಸಖತ್ತಾಗಿತ್ತು, ಕೇಸರಿ ಬಾತ್ ನಾನೇ ತಿಂದೆ. ಇನ್ನು ನನಗೇನು ಮಧ್ಯಾಹ್ನ ಏನೋ ಅಷ್ಟು ವರ್ಕ್ ಇರಲಿಲ್ಲ, ಇನ್ನೇನು ಇವರೆಲ್ಲ ಕ್ಲೀನಿಂಗ್ ಮಾಡಿಸ್ತಾ ಇದ್ರಲ್ಲ ಅಂಥೇಳಿ ನಾನು ಹೊರಡೋಣ ಅಂಥೇಳಿ ಅಲ್ಲಿಂದ ಹೊರಟೆ. ಇವತ್ತು ಶುಕ್ರವಾರ ಆದ್ದರಿಂದ ಎಲ್ಲ ಕಡೆ ಒಳ್ಳೆ ಪೂಜೆಗಳು. ಸೊ ಮಾರ್ಕೆಟಲ್ಲೋದ್ರೂ ಕೂಡ ಅಲ್ಲೂ ಒಂದೊಂದು ವಾರ ಒಬ್ಬೊಬ್ಬರು ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಇನ್ನು ನಾನು ಹೊರಡೋಣ ಅಂಥೇಳಿ ಇನ್ನು ಅಲ್ಲಿಂದ ಹೊರಟೆ. ಇದು ಅರಸು ರೋಡು ನೋಡಿ, ಇಲ್ಲೂ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಅಲ್ಲಿಂದ ನಾನು ಫ್ರೆಂಡ್ ಮನೆಗೆ ಬಂದೆ. ಅವರು ಹೊಸ್ದಾಗಿ ಅವರ ಒಂದು ಬ್ಯಾಂಗಲ್ ಸ್ಟೋರ್ನ ಓಪನ್ ಮಾಡೋಣ ಅಂಥೇಳಿ ಎಲ್ಲ ಸಾಮಾನುಗಳು ತಂದಿದ್ದಾರೆ. ಅಂದರೆ ಸ್ವಲ್ಪ ಜಾಸ್ತಿ ಏನು ತಂದಿಲ್ಲ. ಸೊ ಇವಾಗ ಹೊಸ್ದಾಗಿ ಮಾಡಿರೋದ್ರಿಂದ ಸ್ವಲ್ಪ ಇರಲಿ ಅಂತ ತಂದಿದ್ದಾರೆ. ಸೊ ಅವ್ರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಅಲ್ಲಿಂದ ನಾನು ಮನೆಗೆ ಬಂದೆ.
ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ನನ್ನ ಮಗಳು ನಮ್ಮ ಮನೆ ಹತ್ರ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ. ಫಸ್ಟು ಚಾಮುಂಡೇಶ್ವರಿಗಿಂತ ಮುಂಚೆ ಇದು ಮಾರಿಗುಡಿ, ತುಂಬ ಹಳೆ ದೇವಸ್ಥಾನ ಆ್ಯಕ್ಚುಲಿ ಮಾರಿಗುಡಿ. ಈಗ ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಕಟ್ಟಿರೋದು ಚಾಮುಂಡೇಶ್ವರಿದು. ಫಸ್ಟು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗೋಣ, ಅದಾದಮೇಲೆ ಅಲ್ಲಿ ಹೋಗೋಣ ಅಂತೇಳಿ ಇಲ್ಲಿಗೆ ಬಂದೆ. ನೋಡಿ, ಇಲ್ಲೂ ಕೂಡ ಪೂರ್ತಿ ನೀಟಾಗಿ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ, ಸಖತ್ತಾಗಿದೆ. ಚೆಂಡು ಹೂವು, ಕಲ್ಲರ್ ಚೆಂಡು ಹೂವಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ದೀಪ ಹಚ್ಚೋರು ಅಂದರೆ ನಿಂಬೆಹಣ್ಣು ದೀಪ ಹಚ್ಚೋರೆಲ್ಲ ಹೊರಗಡೆ ಹಚ್ಚಬೇಕು ಅಂತ ಹೇಳಿ ಪೂರ್ತಿ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇನ್ನು ನಾನು ನನ್ನ ಮಗಳು ಆರಾಮಾಗಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಯಾರೂ ಅಷ್ಟು ಜನ ಇರಲಿಲ್ಲ, ಹಾಗಾಗಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೋಡಿ, ಇಲ್ಲೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವರಂತೂ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನು ಒಳಗಡೆ ಮಂಗಳಾರತಿ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಇದು ಬಂದು ಬಿಸಿಲು ಮರಮ್ಮ ಒಂದು ಕಲ್ಲನ್ನು ಇಟ್ಟಿರುವಂಥದ್ದು. ಸೊ ಯಾರಿಗೆ ಬೇಸಿಗೆ ಕಾಲದಲ್ಲಿ ನಮ್ಮ ಒಂದು ಮಾರಿ ಹಬ್ಬದಲ್ಲಿ ಯಾರೆಲ್ಲರಿಗೂ ಅಮ್ಮ ಆಗುತ್ತೆ, ಸೊ ಅವರೆಲ್ಲ ಬಂದು ಇಲ್ಲೇ ಪೂಜೆ ಮಾಡುವಂಥದ್ದು. ಒಂದು ದಿನ ಎಳ್ನೀರು, ಒಂದು ದಿನ ಮೊಸರನ್ನ, ಹೀಗೆ ಅವರ ಒಂದು ಇಷ್ಟ ಅರ್ಥವಾಗಿ ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಅಲ್ಲಿಂದ ಬಂದು ಇದು ಬಂದು ಚಾಮುಂಡೇಶ್ವರಿ ದೇವಸ್ಥಾನ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪೂರ್ತಿ ನೀಟಾಗಿ ಲೈಟಿಂಗ್ಸ್ ಮಾಡಿದ್ದಾರೆ, ಪೂರ್ತಿ ಹೂವಿಂದ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಸ್ವಲ್ಪ ರಶ್ ಕೂಡ ಇತ್ತು, ಹಾಗಾಗಿ ಪೂಜೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಪೂಜೆ ಸ್ಟಾರ್ಟ್ ಮಾಡಿದಾಗ ಒಳಗಡೆ ಹೋದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡೋಣ ಅಂಥೇಳಿ ಹೊರಗಡೆ ನಿಂತ್ಕೊಂಡೆ. ಅಷ್ಟರಲ್ಲಿ ಪೂಜೆ ಎಲ್ಲ ಸ್ವಲ್ಪ ಮುಗೀತು. ಸೊ ಜನಗಳೆಲ್ಲ ಸ್ವಲ್ಪ ಮೂವ್ ಆಗ್ತಾಯಿದ್ರು. ಸೊ ಆವಾಗ ನಾವು ಒಳಗಡೆ ಹೋಗೋಣ ಅಂತೇಳಿ ಹೊರಟೆ. ಚಾಮುಂಡೇಶ್ವರಿದು ವಾರ 2ನೇ ವಾರ ಆದ್ದರಿಂದ ಸೊ ಜನ ಬರೋರು ಬರ್ತಾನೆ ಇದ್ದರು. ಬಟ್ ಕರೆಕ್ಟ್ ಟೈಮ್ಗೆ 8 ಗಂಟೆಗೆ ಇವರು ಮಹಾಮಂಗಳಾರತಿ ಮಾಡ್ತಾರೆ. ಸೊ ಹಾಗಾಗಿ ಆ ಟೈಮಂತೂ ತುಂಬ ಜನ ಇದ್ದೇ ಇರ್ತಾರೆ. ಇವತ್ತು 2ನೇ ಆಷಾಢ ಶುಕ್ರವಾರ ನಮ್ಮ ಊರಿನ ಚಾಮುಂಡೇಶ್ವರಿಗೆ ಮಾಡಿರುವಂತಹ ಅಲಂಕಾರ ತುಂಬಾ ಚೆನ್ನಾಗಿದೆ. ಇನ್ನು ಅಲ್ಲಿ ದೇವ್ರು ನೋಡಿಕೊಂಡು ಮಂಗಳಾರತಿ ತೊಗೊಂಡು ಹೊರಗಡೆ ಬಂದರೆ ಸೊ ಎಲ್ರಿಗೂ ಅರಿಶಿನ ಕುಂಕುಮ ತೀರ್ಥ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿ ಪ್ರಸಾದ ಕೊಡೋರಿಗೂ ಕೂಡ ಲೈನಾಗಿ ಪ್ರಸಾದ ತೊಗೋಬೋದು. ಇನ್ನು ಪ್ರಸಾದ ಬಂದಿಲ್ಲ, ಬಟ್ ಪೂಜೆ ಎಲ್ಲ ಆಗಿ ಸೊ ಅರಿಶಿನ ಕುಂಕುಮಕ್ಕೆಲ್ಲ ಆಚೆ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾನು ಪ್ರಸಾದ ಬೇಡ, ಇನ್ನು ಬೆಳಗ್ಗೆ ಎಲ್ಲ ತಿಂದಿದ್ದೀವಿ ಸಾಕು ಅಂತೇಳಿ ಆರಾಮಾಗಿ ಮನೆಗೆ ಬಂದೆ.